ಇವತ್ತು ಹೋಗ್ತಾರ ಫಿಲಮು ಪುಷ್ಪ 2 ಚೆನ್ನಾಗಿಲ್ವಾ? ಸ್ವಲ್ಪ ಲೇಟ್ ಆಗೈತೆ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಗಾಯ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್. ಇವತ್ತು ವಿ ಆರ್ ಗೋಯಿಂಗ್ ಫಾರ್ ಫಿಲಮ್ಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೆ. ಎಷ್ಟೋ ದಿನಗಳಾಗಿತ್ತು ಫಿಲಮ್ಗೆ ಹೋಗಿ. ಇವತ್ತು ಹೋಗ್ತಾರ ಫಿಲಮು ಪುಷ್ಪ 2 10 o'clock ಶೋ ಹೋಗ್ತಾ ಇರೋದು. 3.5 hours 4 hours ಮೂವಿ ಇದು. ಆಲ್ಮೋಸ್ಟ್ ಅಲ್ಲಿ 4 hours ಅಂತ ಅಂದ್ಕೊಳ್ಳಿ ಮೂವಿ ಇರೋದು. ಆಯ್ತಾ, 2 o'clock ಸಮಥಿಂಗ್ 10 to 2 ಇರುತ್ತೆ, ಇಲ್ಲ 2 ಜಾಸ್ತಿನೂ ಆಗ್ಬೋದು. ನನ್ನ ಫ್ರೆಂಡ್ ಜೊತೆ ಹೋಗ್ತಾ ಇದ್ದೀನಿ. ಹೋಗಬೇಕು ಅಂತ ಇದ್ಲು. ಬಟ್ ನಾನು ಪುಷ್ಪ 1 ನೋಡಿದ್ದೀನಿ. ಪುಷ್ಪ 2 ನೋಡೋದ ರಿವ್ಯೂ ಹೆಂಗೆ ಬರುತ್ತೆ ಅಂತ. ಆಲ್ಮೋಸ್ಟ್ ಎಲ್ಲ ರಿವ್ಯೂ ಡೌನೇ ಐತೆ. ಬಟ್ ನೋಡಿದ್ಮೇಲೆ ಹೇಳಬೇಕು, ನೋಡ್ದೇ ಸುಮ್ಮನೆ ರಿವ್ಯೂ ಕೊಡೋದು ತಪ್ಪು. ಬಿಕಾಸ್ ನಾನು ಎಕ್ಸ್ಪೀರಿಯನ್ಸ್ ಮಾಡೋದು ಹೇಳಬೇಕು. ನನ್ನ ಫ್ರೆಂಡ್ಗೆ ಅವಳಿಗೆ ತುಂಬ ಇಷ್ಟ ಪುಷ್ಪ 1 ತುಂಬ ಇಷ್ಟ ಆಗಿದಂತೆ. ಪುಷ್ಪ 2 ಹೋಗ್ತಾ ಇದ್ದೀವಿ. ನೋಡೋದು ಅವಳ ರಿವ್ಯೂ ಏನಿರುತ್ತೆ ಫಿಲಮ್ ನೋಡಿದ್ಮೇಲೆ. ಫಿಲಮ್ ನೋಡೋಕ್ಕಿಂತ ಮುಂಚೆನೇ ರಿವ್ಯೂ ಕೊಡಬಾರ್ದು, ತಪ್ಪಾಗುತ್ತೆ. ಫಸ್ಟ್ ವಿಲ್ ಗೆಟ್ ರೆಡಿ. ಏನಿಲ್ಲ, ಹಿಂಗೆ ಹೋಗ್ತೀನಿ. ಲೈಕ್ ಸೇಮ್ ಇದೇನೆ, ಒಂದು ಮೇಲ್ಗಡೆ ಒಂದು ಸ್ವೆಟ್ ಶರ್ಟ್ ಹಾಕೊಂಡ್ರೆ ಸಾಕು. ಗೈಸ್ ಇವಾಗ ಹೋಗ್ತಾ ಇದ್ದೀನಿ. ವೇಟಿಂಗ್ ಫಾರ್ ಹರ್. ಗೈಸ್ ವಿ ಆರ್ ಗೋಯಿಂಗ್ ನೌ. You see, America, my mama's son, Yagna just like me, studying. You meeting? No meeting, always eating. ಅಯ್ಯೋ ಸುಮ್ನಿರಯ್ಯ, ನಾನು ಕಂಡಿದ್ದೀನಿ, ನಾನು ಕನ್ನಡದವನೇ. ಅಲ್ಲೇ ಸ್ವಲ್ಪ ಲೇಟ್ ಆಗೈತೆ. ಅಲ್ಲೇ ಇವಾಗ 10 o'clock. ಬಟ್ ಆ್ಯಡ್ಸ್ ಎಲ್ಲ ರನ್ ಆಗುತ್ತಲ್ವ, ಒಂದು 10-15 minutes ಅಂತೂ ಆ್ಯಡ್ಸ್ ರನ್ ಆಗುತ್ತೆ. ಅಷ್ಟೊತ್ತೊಳಗೆ ರೀಚ್ ಆಗೋದ. ಫುಲ್ ರೋಡೆಲ್ಲ ಫುಲ್ ಖಾಲಿ. ಮೈಸೂರಲ್ಲಿ 10 o'clock ಆದಮೇಲೆ ಜನನೇ ಇರಲ್ಲ. ಲೇಟ್ ಆಗಿದೆ. ಸ್ಟಾರ್ಟ್ ಆಗಿಲ್ವಾ ಗೊತ್ತಿಲ್ಲ. ಇವನಿಂದಾನೇ ಲೇಟ್ ಮಾಡಿದ್ದು. ಎಲ್ಲ ಸಲ ಇವನೇ ಲೇಟ್ ಮಾಡಿದ್ದು. ಗೈಸ್ ನಾನು ರೆಡಿಯಾಗಿ ಕಾಯ್ತಾ ಇದ್ದೆ. ಇವಳು ಲೇಟ್ ಮಾಡಿದ್ದು ನನ್ನ ಮೇಲೆ. ಇವನು ರೆಡಿ ಆಗಿರಲಿಲ್ಲ, ಇನ್ನೂ ಬಂದಿರಲಿಲ್ಲ ಆಚೆ. ಲೇಟ್ ಮಾಡಿದ್ದು ಇವಳು, ಎತ್ತಾಗ್ತಾರ ನನ್ನ ಮೇಲೆ. ಬೇಗ ಬರ್ತಾಯಿಲ್ಲ, ಕರ್ಕೊಂಡು ಹೋಗ್ತಾವಳೆ. ಅದು ಏನಾಗುತ್ತೋ ಗೊತ್ತಿಲ್ಲ. 4 hours ಕತೆ ಮುಗೀತು ನಂದು, ಫಿನಿಶ್. ಬಿಸಿನಿರ್ಬೇಕು ಅಂತ ಇದ್ದಲ್ಲ ನೋಡು, ಹಾಟ್ ವಾಟರ್ ಇರಬೇಕು. ಬೇಡ, ಇನ್ನೂ ಸ್ಟಾರ್ಟ್ ಆಗಿಲ್ಲ. ಇರು, ಯಾಕೆ ಓಡ್ತಾ ಇದೆಯಾ? ನಡಿ ಗೈಸ್, 4 hours ಮೂವಿಗೆ ವಿ ಆರ್ ಎಂಟ್ರಿಂಗ್. ಅದು ಏನಾಗುತ್ತೋ ನನಗಂತೂ ಗೊತ್ತಿಲ್ಲ. ತೊಳ್ಕೊಂಡು ಬಂದೆ, ಯಾಕೋ ನಿದ್ದೆ ಬರೋಂಗಾಗ್ತಾಯಿತ್ತು. ಬಟ್ ಫಿಲಮ್ ಚೆನ್ನಾಗೈತೆ. ಬಟ್ ಏನು ಅಂತಂದರೆ ಸ್ವಲ್ಪ ಲ್ಯಾಗು. ಸ್ಟೋರಿ ಬೇಸ್ ಐತೆ. ನೋಡೋದ ಸೆಕೆಂಡ್ ಹಾಫ್ ಮೂವಿ ಆದ್ರೆ ಮಾತ್ರ ಹೆಂಗ್ ತೆಗ್ದಾರ ಅಂತ ಗೊತ್ತಿಲ್ಲ. ಮೂವಿ ಸೂಪರ್ ಆಗಿದೆ ಮೂವಿ. ಆದ್ರೆ ಹೆಂಗೆ ಡಿಸ್ಟೆನ್ಸ್ ಆಗಿದೆ ಮೂವಿ. ಚೆನ್ನಾಗಿಲ್ವಾ? ಬೋರಾ? Hey y'all, come look at this. ನಿನ್ಗೆ ಹೆಂಗೆ ಇಷ್ಟ ಆಯ್ತಾ ಇವಾಗ ಪಾರ್ಟ್ 3ಗೆ ಬರೋಣ? ಬರೋಣ ಬಾ. ಅದೇನು ಇಷ್ಟ ಆಯ್ತು? ಸೆಕೆಂಡ್ ಹಾಫ್ ಚೆನ್ನಾಗಿತ್ತು. ಸೆಕೆಂಡ್ ಹಾಫ್ ಚೆನ್ನಾಗೈತೆ. ಫಸ್ಟ್ ಹಾಫ್ ಹೆಂಗಿತ್ತು? ಫಸ್ಟ್ ಹಾಫ್ ಗೈಸ್ ಎಲ್ಲ ಹೋದ್ರು. ಗೈಸ್ ಥಿಯೇಟ್ರೇ ಫುಲ್ ಖಾಲಿ ಹೊಡಿತೈತೆ. ನಮ್ಮ ಫಿಲಮಿಗೆ ಬಂದಿರೋದು ಒಂದು 20 ಜನ ಅಷ್ಟೇ. ಓವರಾಲ್ ರಿವ್ಯೂ ಹೇಳ್ಬೇಕಂತ ಅಂದರೆ ಒಂದು ಲೆವೆಲ್ವರೆಗೆ ಚೆನ್ನಾಗೈತೆ, ನೋಡ್ಬೋದು. ಫಸ್ಟ್ ಹಾಫ್ ಸ್ವಲ್ಪ ಡ್ರ್ಯಾಗು, ಸೆಕೆಂಡ್ ಹಾಫ್ ಸ್ವಲ್ಪ ಮಜಾ ಐತೆ. ಸೀನ್ಸ್ಗಳು ಚೆನ್ನಾಗೈತೆ, ಸ್ವಲ್ಪ ಕ್ರೇಜಿ ಸೀನ್ಸ್ ಐತೆ. ಬಟ್ ಸ್ವಲ್ಪ ಡಮ್ಮಿ ಸೀನ್ಸ್ ಐತೆ. ಬಟ್ ಸ್ವಲ್ಪ ಲೆಂತ್ ಆಯಿತು. ಓವರ್ ಆಕ್ಟಿಂಗ್ ಫೈಟಿಂಗ್ ಸೀನ್ಸ್ ಎಲ್ಲ ಒಂದು ಫೇವ್ರೇಟು. ಸ್ವಲ್ಪ ಡ್ರ್ಯಾಗ್ ಸೀನ್ಸ್ ಐತೆ. ಬಟ್ ನೋಡ್ಬೋದು, ಅಂತ ಏನು ಚೆನ್ನಾಗಿಲ್ಲ ಅಂತ ಏನು ಹೇಳೋಕ್ಕಾಗಲ್ಲ. ಲೈಕ್ ಆದರೂ ಮಾತ್ರ ಚೆನ್ನಾಗಿ ತೆಗ್ದಿಲ್ಲ ಅಂತ ಹೇಳಕ್ಕೂ ಆಗಲ್ಲ, ನಾವು ತೆಗ್ದಿದ್ದಾರೆ ಅಂತಲೂ ಹೇಳೋಕ್ಕಾಗಲ್ಲ. ಮೂವಿ ಸೂಪರಾಗಿ ಮೂವಿ ತೆಗ್ದಿದ್ದಾರೆ ಮಾತ್ರ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮೀಟಿಂಗ್ ದ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಪೀಸ್ ಔಟ್.